ನಮಸ್ಕಾರ. ರಿಜಿಸ್ಟ್ರೇಷನ್ ಆದ ತಕ್ಷಣ ನಾವೀಗ ಡೆಮೋ ಕಾರ್ ಅನ್ನ ಟೆಸ್ಟ್ ಡ್ರೈವ್ ಆಗಿ ಕೊಡ್ತಾ ಇದ್ದೇವೆ. ಮಾರುತಿ ಸುಜುಕಿ ಕಂಪನಿಗೆ ಎಷ್ಟು ವರ್ಷ ಆಯ್ತಾ ಅಷ್ಟೇ ವರ್ಷ ನಮ್ಮ ಮಾಂಡವಿ ಮೋಟರ್ಸ್. ಈಗಾಗಲೇ 40ಕ್ಕಿಂತ ಸಹ ಜಾಸ್ತಿ ಕಸ್ಟಮರ್ ಗಾಡಿ ಬರೋದಕ್ಕೆ ಮೊದಲೇ ಬುಕ್ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದು ಹತ್ರ 20 ಕಾರ್ ಈಗಾಗಲೇ ಡಿಸ್ಪ್ಯಾಚ್ ಕೂಡ ಆಗಿದೆ. ಪುನೀತ್ ಅಂತ ಇಲ್ಲ ಮ್ಯಾಂಗ್ಳೂರಲ್ಲಿ. ಹಾಯ್ ನಮಸ್ಕಾರ ಮಾತಾಡಿಲ್ಲ ಯಾನ್ ನಿಖಿಲ ಮೋಕೆದ ಎಲ್ಟನ್. ಮಾತಾಡಿಲ್ಲ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಮಂಗಳೂರಿನ ಹಂಪನಕಟ್ಟೆಯಲ್ಲಿ ಇದ್ದೇನೆ ಸ್ನೇಹಿತರೆ. ಇವತ್ತು ಈಗ ಸಮಯ ಸರಿಯಾಗಿ 5 ಗಂಟೆ ಆಗ್ತಾ ಬಂತು. ಈಗ 5 ಗಂಟೆಗೆ ಹೊಸದಾಗಿ ಲಾಂಚ್ ಆಗಿರುವಂಥ ಬ್ರೇಜಾ ಈಗ ಮಂಗಳೂರಲ್ಲಿ ಲಾಂಚ್ ಆಗ್ತಾ ಉಂಟು. ಬ್ರೇಜಾ ಹೊಸ ವರ್ಷನ್ ಹೇಗೆ ಉಂಟು ನೋಡಿಕೊಂಡು ಬರುವ ಬನ್ನಿ ಸ್ನೇಹಿತರೆ. ನ್ಯೂ ಬ್ರೇಜಾಗೆ ಲಾಂಚ್ ಆಗೋದಕ್ಕೂ ಮುನ್ನ ಮಂಗಳೂರಿನಲ್ಲೇ 40 ಜನ ಬುಕಿಂಗ್ ಕೂಡ ಮಾಡಿದ್ದಾರೆ. 70 ಔಟ್ಲೆಟ್ಸ್ ಇನ್ ಕರ್ನಾಟಕ, 42 ವರ್ಕ್ಶಾಪ್ ಅಂಡ್ 3800 ಜನರಿಗೆ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ರಾಯರಿಗೆ ಮತ್ತು ಅವರ ಇಡೀ ಟೀಮಿಗೆ ಒಂದ್ಸಲ. ಆಮೇಲೆ ಇವತ್ತಿನವರೆಗೆ ಆಲ್ಮೋಸ್ಟ್ 14 ಲಕ್ಷಕ್ಕಿಂತ ಜಾಸ್ತಿ ಕಾರ್ ಸೇಲ್ ಆಗಿದೆ. ನಂಬಿರುವಂತಹ ಶಕ್ತಿಗಳನ್ನ ಪ್ರಾರ್ಥಿಸಿಕೊಂಡು ಬೆಂಗಳೂರಿನಲ್ಲಿ 1984 ವರ್ಷದಲ್ಲಿ ಮಾರುತಿ ಡೀಲರ್ಶಿಪ್ ಅನ್ನು ಪಡೆದುಕೊಂಡರು. 86ರಲ್ಲಿ ಮೈಸೂರಲ್ಲಿ ಪಡೆದುಕೊಂಡರು ಮತ್ತು 88ರಲ್ಲಿ ಮಂಗಳೂರಿನಲ್ಲಿ ಪ್ರಪ್ರಥಮವಾಗಿ ನಮಸ್ಕಾರ, ನಾನು ಶಶಿಧರ್ ಕಾರಂತ್, ಜನರಲ್ ಮ್ಯಾನೇಜರ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮಾಂಡವಿ ಮೋಟರ್ಸ್. ಇವತ್ತು ನಮ್ಮ ಶೋರೂಮ್ ಅಲ್ಲಿ ಒಂದು ಹೊಸ ವಿನೂತನವಾದಂತಹ ಬ್ರೇಜಾ ಕಾರ್ ಅನಾವರಣಗೊಂಡಿದೆ. ನಮ್ಮ ಮಾಂಡವಿ ಮೋಟರ್ಸ್ ಸಂಸ್ಥೆ ನಮ್ಮ ಮಾರುತಿ ಸುಜುಕಿ ಕಂಪನಿಗೆ ಎಷ್ಟು ವರ್ಷ ಆಯ್ತಾ ಅಷ್ಟೇ ವರ್ಷ ನಮ್ಮ ಮಾಂಡವಿ ಮೋಟರ್ಸ್. ಯಾಕೆಂತ ಹೇಳಿದ್ರೆ ಈಗ 42 ವರ್ಷ ಪೂರೈಸಿದೆ. 43ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಸೊ ಮಾರುತಿ ಸುಜುಕಿ ಫಸ್ಟ್ ಡೀಲರ್ಶಿಪ್ ಕರ್ನಾಟಕದಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಮಾಂಡವಿ ಮೋಟರ್ಸ್ ನಲ್ಲಿ. ಸೊ ಮಾಂಡವಿ ಇದು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈಗಾಗಲೇ ತುಂಬಾ ಬ್ರಾಂಚಸ್ ಅನ್ನ ಹೊಂದಿದೆ. ಸೊ ಇದರ ಮೇನ್ ನಮ್ಗೆ ನಮ್ಮ ಗ್ರಾಹಕರ ಬೇಸ್ ಏನಿದೆ ಅದು ಅತ್ಯಂತ ದೊಡ್ಡದಿದೆ. ಇಡೀ ಕರ್ನಾಟಕದಲ್ಲಿ ನೋಡಿದ್ರೆ ಅತ್ಯಂತ ಹೆಚ್ಚಿನ ಗ್ರಾಹಕರ ಬೇಸ್ ಹೊಂದಿರುವಂತ ಸಂಸ್ಥೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಮಾಂಡವಿ ಮೋಟರ್ಸ್ ಬಗ್ಗೆ. ಬ್ರೇಜಾ ನಿಮ್ಗೆಲ್ಲ ಎಲ್ರಿಗೂ ಗೊತ್ತಿರುವ ಹಾಗೆ ಅದು ಸಾಧಾರಣ 2016ನೇ ಇಸ್ವಿಯಲ್ಲಿ ಲಾಂಚ್ ಆಗಿತ್ತು. ಆಮೇಲೆ 14 ಲಕ್ಷ ಕಾರ್ ಅಕ್ರಾಸ್ ಇಂಡಿಯಾ ಮಾರಾಟವಾಗಿದ್ದಂತಹ ಒಂದು ಅತ್ಯಂತ ಹೆಚ್ಚು ಹೆಸರು ಮಾಡಿದಂತ ಒಂದು ಮಾಡೆಲ್. ಆ ಕಾರನ್ನ
ಆಮೇಲೆ ಫಸ್ಟ್ ಲಾಂಚ್ ಆದಾಗ ಡೀಸೆಲ್ ವರ್ಷನ್ ಅಲ್ಲಿ ಇತ್ತು. ಆಮೇಲೆ 2019ರಲ್ಲಿ ಅದನ್ನ ಪೆಟ್ರೋಲ್ ವರ್ಷನ್ ಅಲ್ಲಿ, ಅಂದ್ರೆ ಮಾರುತಿ ಸುಜುಕಿ ಎಲ್ಲ ತಮ್ಮ ಡೀಸೆಲ್ ಎಂಜಿನ್ ಆಪ್ಷನ್ ಅನ್ನ ಡಿಸ್ಕಂಟಿನ್ಯೂ ಮಾಡಿದ್ರು. ಆದ್ರೆ 2019ರ ನಂತರ ಪೆಟ್ರೋಲ್ ವರ್ಷನ್ ಅಲ್ಲೇ ಬಂತು. ಪೆಟ್ರೋಲ್ ವರ್ಷನ್ ಅಲ್ಲೂ ಬಂದರೂ ಕೂಡ ಅದರ ಅತ್ಯಂತ ಒಂದು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅದು ಎಷ್ಟು ಹಿಟ್ ಆಗಿತ್ತು ಹೇಳಿದ್ರೆ, ಆಮೇಲೆ ಕೂಡ ಸಕ್ಸಸ್ಫುಲಿ ಒಳ್ಳೆ ಸೇಲ್ ಇತ್ತು. ಜನ ಅದನ್ನ ಮನಮೆಚ್ಚಿ ತಕೊಂಡಿದ್ರು. ಇವಾಗ ಕೂಡ ತುಂಬಾ ಅತ್ಯಂತ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಜನರ ಹತ್ರ ಈ SUV ಬ್ರೆಜಾ ಇದೆ, ಮಾರ್ಕೆಟ್ ನಲ್ಲಿದೆ. ಸೊ ಈಗ ಇದು ಹೊಸ ಒಂದು ಅವತಾರದಲ್ಲಿ ಬಿಟ್ಟಿದ್ದಾರೆ. ಇದರಲ್ಲಿ ಈಗ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ 2 ಎಂಜಿನ್ ಆಪ್ಷನ್, ಒಂದು 1 ಲೀಟರ್ ಟರ್ಬೋ ಬೂಸ್ಟರ್ ಜೆಟ್ ಎಂಜಿನ್ ಅಂತ ಹೇಳಿ, ಇನ್ನೊಂದು 1.5 ಲೀಟರ್ ಎಂಜಿನ್. ಸೊ 2 ಎಂಜಿನ್ ಆಪ್ಷನ್ ಅಲ್ಲಿ ಕೊಡ್ತಾ ಇದ್ದಾರೆ. ಇದು 1.5 ಲೀಟರ್ ಎಂಜಿನ್ ಅಲ್ಲಿ ನಮಗೆ CNG ವರ್ಷನ್ ಸಿಗುತ್ತೆ, ಆಟೋಮೆಟಿಕ್ ಬರ್ತದೆ, ಆಮೇಲೆ ಮ್ಯಾನ್ಯುಯಲ್ ಕೂಡ ಬರ್ತದೆ. ಸೊ 3 ಕೂಡ ಇದೆ. ಸೊ ಈಗ 2 ಎಂಜಿನ್ ಆಪ್ಷನ್ ಅನ್ನು ಸಹ ನೋಡಿದ್ರು ಕೂಡ ಒಂದು ಉತ್ತಮವಾದಂತ ಫ್ಯೂಯಲ್ ಎಫಿಷಿಯನ್ಸಿ ಎರಡರಲ್ಲೂ ಇದೆ. ಈವನ್ ಹೈಯೆಸ್ಟ್ ಫ್ಯೂಯಲ್ ಎಫಿಷಿಯನ್ಸಿಯೇ ಬೇಕು ಅಂತ ಹೇಳುವಂತ ಕಸ್ಟಮರ್ಸ್ಗೆ CNG ವರ್ಷನ್ಗೆ ಹೋಗ್ಬೋದು. ಸೊ 26ಕ್ಕಿಂತ ಸಹ ಜಾಸ್ತಿ ಮೈಲೇಜ್ ಆಪ್ಷನ್ ಸಿಗ್ತಾ ಇದೆ. ಸೊ ಈ ರೀತಿ ಇದೆ. ಇದು ಮಾತ್ರ ಅಲ್ಲ, ಈಗ ಮೊದಲಿನ ಬ್ರೇಸಕ್ಕೆ ಕಂಪೇರ್ ಮಾಡಿದ್ರೆ ಈಗಿನ ಬ್ರೇಸದಲ್ಲಿ ಇನ್ನೂ ಹೆಚ್ಚಿನ ಕೆಲವು ಫೀಚರ್ಸ್ ಅನ್ನೆಲ್ಲ ಆಡ್ ಮಾಡಿದ್ದಾರೆ. ಈಗ ಮುಖ್ಯವಾಗಿ ಹೇಳಬೇಕಿದ್ರೆ ಈಗಿನ ಬ್ರೆಜಾದಲ್ಲಿ ಅದು 1 ಲೀಟರ್ ಎಂಜಿನ್ ಆಗಿರಲಿ 1.5 ಲೀಟರ್ ಎಂಜಿನ್ ಆಗಿರಲಿ ಎರಡೂ ಕೂಡ 6 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿದೆ. ಸೊ ಇದು ನಿಜವಾಗ್ಲೂ ಸಹ ಲಾಂಗ್ ಡ್ರೈವ್ ಹೋದಾಗ ಇದರ ಅನುಭವ ಏನು ಅಂತ ಹೇಳಿ ನಮ್ಮ ಗ್ರಾಹಕರಿಗೆ ಖಂಡಿತವಾಗ್ಲೂ ಗೊತ್ತಾಗ್ಲಿಕ್ಕಿದೆ. ತುಂಬಾ ಸ್ಮೂತ್ ಇದೆ ಎಂಜಿನ್ ನಿಮ್ಗೆ ಡ್ರೈವ್ ಮಾಡುವಾಗಲೇ ಫೀಲ್ ಆಗುತ್ತೆ, ತುಂಬಾ ಸ್ಮೂತ್ ಇದೆ. ಆಮೇಲೆ ಈಗ ಟರ್ಬೋ ಬೂಸ್ಟರ್ ಜೆಟ್ ಎಂಜಿನ್ ನಲ್ಲಿ ಸ್ಲೋ ಸ್ಪೀಡ್ ಅಲ್ಲಿ ಹೋಗುವಾಗಲೇ ಅದು ಅತ್ಯಂತ ಹೆಚ್ಚಿನ ಟಾರ್ಕ್ ಹೊಂದಿರೋದ್ರಿಂದ ಪಿಕಪ್ ಚೆನ್ನಾಗೇ ಇದೆ. ಸೊ ಇದೆಲ್ಲ ಇದರ ವೈಶಿಷ್ಟ್ಯ ಅಂತ ಹೇಳ್ಬೋದು. ಸೊ ಇನ್ನೂ ಹೆಚ್ಚಿನ ವೈಶಿಷ್ಟ್ಯಗಳು ಇದರದ್ದು ಏನು ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಬೇಕಿದ್ರೆ ದಯವಿಟ್ಟು ನಿಮ್ಗೆ ಹತ್ತಿರದ ಯಾವುದೇ ಮಾಂಡವಿ ಮೋಟಾರ್ಸ್ ಶೋರೂಮ್ಗೆ ಭೇಟಿ ನೀಡಿ ಇದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿ. ಹಾಗೆ ಇನ್ನು ಶೀಘ್ರದಲ್ಲೇ ಇದು ಟೆಸ್ಟ್ ಡ್ರೈವ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇದು ರಿಜಿಸ್ಟ್ರೇಷನ್ ಆದ ತಕ್ಷಣ ನಾವೀಗ ಡೆಮೋ ಕಾರ್ ಅನ್ನ ಟೆಸ್ಟ್ ಡ್ರೈವ್ಗೆ ಆಗಿ ಕೊಡ್ತಾ ಇದ್ದೇವೆ. ಸೊ ಟೆಸ್ಟ್ ಡ್ರೈವ್ ಕೊಟ್ಟಾಗ ಎಲ್ರಿಗೂ ಕೂಡ ಇದರದ್ದು ಫೀಚರ್ಸ್ ಖಂಡಿತವಾಗ್ಲೂ ಅದನ್ನ ಆಸ್ವಾದಿಸ್ಲಿಕ್ಕಿದ್ದೀರಿ ಟೆಸ್ಟ್ ಡ್ರೈವ್ ಮಾಡಿದ ನಂತರ. ಸೊ ದಯವಿಟ್ಟು ಮಾಂಡವಿ ಮೋಟಾರ್ಸ್ಗೆ ಭೇಟಿ ನೀಡಿ. ನಿಮಗೆ ಟೆಸ್ಟ್ ಡ್ರೈವ್ ಬೇಕು ಅಂತ ಹೇಳಿ ಒಂದು ಮೊದಲೇ ಹೇಳಿಬಿಡಿ. ನಾವು ಅದರ ಪ್ರಕಾರನೇ ಯಾರೆಲ್ಲ ಎನ್ಕ್ವೈರಿ ಮಾಡಿರ್ತಾರೆ ಅವರೆಲ್ಲರಿಗೆ ಕೂಡ ಇದರ ಟೆಸ್ಟ್ ಡ್ರೈವ್ ಆಪ್ಷನ್ ಕೊಡ್ತೇವೆ. ಆಮೇಲೆ ಇದನ್ನು ಬುಕ್ ಮಾಡಿ ಈಗಾಗಲೇ 40ಕ್ಕಿಂತ ಸಹ ಜಾಸ್ತಿ ಕಸ್ಟಮರ್ ಗಾಡಿ ಬರೋದಕ್ಕೆ ಮೊದಲೇ ಬುಕ್ ಮಾಡಿದ್ದಾರೆ. ಈಗ ಸಪ್ಲೈ ಕೂಡ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಒಂದು ಹತ್ರ 20 ಕಾರ್ ಈಗಾಗಲೇ ಡಿಸ್ಪ್ಯಾಚ್ ಕೂಡ ಆಗಿದೆ. ಸೊ ಮಾರುತಿ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇದರದ್ದು ಸಪ್ಲೈ ಚೆನ್ನಾಗಿರ್ತದೆ ಅಂತ ಹೇಳಿ. ಸೊ ಹಾಗಾಗಿ ಆದಷ್ಟು ಬೇಗ ಬುಕ್ ಮಾಡಿ ಆದಷ್ಟು ಬೇಗ ಕಾರನ್ನ ಡೆಲಿವರಿ ಪಡ್ಕೊಳ್ಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಗೆಲ್ಲರಿಗೂ ಕೂಡ ಪುನಃ ಒಮ್ಮೆ ಶುಭಾಶಯವನ್ನು ಕೋರ್ತಾ ವಂದಿಸ್ತಾ ಇದ್ದೇನೆ. ನಮಸ್ಕಾರ. ನಾನು ಪುನೀತ್ ಅಂತ ಇಲ್ಲೇ ಮ್ಯಾಂಗ್ಳೂರಲ್ಲಿ. ಇವತ್ತು ಈ ಒಂದು ಮಾರುತಿ ಬ್ರೆಜಾ ಲಾಂಚಿಂಗ್ ಇವೆಂಟ್ಗೆ ಬಂದಿದ್ದೇನೆ ಮಾಂಡವಿ ಮೋಟಾರ್ಸಲ್ಲಿರುವಂಥ ಈ ಒಂದು ಹಂಪನಕಟ್ಟೆ ಶೋರೂಮಲ್ಲಿ. ಒಳ್ಳೆಯ ಒಂದು ವೆಹಿಕಲ್, ಆಲ್ರೆಡಿ ಈ ಒಂದು ಸೆಗ್ಮೆಂಟಲ್ಲಿ ಫಾಸ್ಟ್ ಮೂವಿಂಗ್ ಆಗಿರುವಂಥ ವೆಹಿಕಲ್ ಇದು. ಸೊ ಈ ಒಂದು ವೆಹಿಕಲಲ್ಲಿ ಇವಾಗ ಟರ್ಬೋ ವೇರಿಯಂಟ್ ವಿತ್ 6 ಸ್ಪೀಡ್ ಗೇರ್ ಬಾಕ್ಸಲ್ಲಿ ಲಾಂಚ್ ಮಾಡಿದ್ದಾರೆ. ಆ್ಯಡ್ ಆನ್ ಫೀಚರ್ಸ್ ಕೂಡ ಇದರಲ್ಲಿ ಆ್ಯಡ್ ಆನ್ ಮಾಡಿ ಈ ಒಂದು ವೆಹಿಕಲನ್ನು ಲಾಂಚ್ ಮಾಡಿದ್ದಾರೆ. ಹಾಗೆ ಕಲರ್ ಕಾಂಬಿನೇಷನ್ ಇರ್ಬೋದು
ಅಥವಾ ಇದರ ಫ್ರಂಟ್ ಡಿಸೈನ್ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಈ ಒಂದು ವೆಹಿಕಲ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವೆಹಿಕಲ್ ಒಳ್ಳೆ ರೀತಿಯಲ್ಲಿ ಸೇಲ್ಸ್ ಆಗಲಿ, ಈ ಒಂದು ಮಾಂಡವಿಗೆ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ ಮಾತಾಡಿಲ್ಲ, ಯಾನ್ ಎಲ್ಟನ್ ಜೆಫ್ ನಿಖಿಲ್ ತೂದುಪಾರ್ ತುಡಾರ್ ಸಿನಿಮಾಡಿ ಯಾನ್ ಆಕ್ಟರ್ ಅದು ಲೀಡ್ ಅದು ಮಂತಿತ್ತೆ. ಇತ್ತೆ ರೀಸೆಂಟ್ಲಿ ಬತ್ತಿನ ದೇವದಾಸ್ ನದಿಲ ಸಿನಿಮಾಡ್ಲ ಯಾನ್ ಲೀಡ್ ಆದ್ ಮಂದಿತ್ತೆ. ಇಂಚನೆ ಮೋಕೆ ಕೊರೊಂದುಪ್ಲೆ ಆ್ಯಂಡ್ ನಮ್ಮ ಗಾಡಿಗ್ಲು ಅಂತೆ ಮೋಕೆ ಕೊರ್ಲೆ ಬಲೆ ಗಾಡಿ ತೂಲೆ ಚೆಕ್ಔಟ್ ಮಲ್ಪ್ಲೆ. ಇನ್ನು ಮಾಂಡವಿ ಶೋರೂಮ್ಗೆ ಬೈದೆ ನಮ್ಮ ಹೊಸ ಗಾಡಿ ಲಾಂಚ್ ಆತನ ಸ್ಟೈಲಿಶ್ ಆದುಂಡು ನಿಕ್ಲು ತೂವೊಂದುಲ್ಲಾರು ವೆರಿ ಸ್ಟೈಲಿಶ್ ಉಂಡು, ವೆರಿ ಕೂಲ್ ಲುಕ್ ಉಂಡು ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಪನೊಲಿ. ಆಲ್ಮೋಸ್ಟ್ 15 years ಪ್ಲಸ್ ಇರ್ದು ಯಾನ್ ಕಾರ್ಲ ಯೂಸ್ ಮಂತೊಂದುಲ್ಲೆ ಆ್ಯಂಡ್ ಖುಷಿ ಆತಂಡು ಮೂಲ್ ಬತ್ತದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮಾಂಡವಿ ಇನ್ವೈಟಿಂಗ್ ಮೀ ಇಯರ್ ಆ್ಯಂಡ್ ಮಾತೆರ್ಲ ತಡ ಮನ್ಪಂದೆ ಮತ್ತೆಲ್ಲ ಶೋರೂಮ್ ಬತ್ತದು ಈ ಕಾರ್ ಟೆಸ್ಟ್ ಡ್ರೈವ್ ಮಂತದ್ದು ಎಕ್ಸ್ಪೀರಿಯನ್ಸ್ ಮಂತದ್ದು ಬುಕ್ ಮಂತದ್ದು ಪೋಲೆ. ಗಾಡ್ ಬ್ಲೆಸ್, ಥ್ಯಾಂಕ್ ಯು. ಇವತ್ತಿನ ವಿಡಿಯೋದಲ್ಲಿ ಬ್ರೇಜಾ ಕಾರ್ನ ಲಾಂಚಿಂಗ್ ಈವೆಂಟನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಬ್ರೇಜಾದ ಹೊಸ ವರ್ಷನ್ ಕಾರಿನ ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ಪಡ್ಕೊಂಡು ಬರುವ. ಹಾಗಾದರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.